ನೋಡ್ತಿದ್ದಂಗೆ 2025 ಮುಗಿಯಕ್ ಬಂದೇ ಬಿಡ್ತು. ಈ ವರ್ಷ ಬರೀ ಕ್ಯಾಲೆಂಡರ್ ಬದಲಾಗಿದ್ದಲ್ಲ, ನಾವು ಕೂಡ ಒಂದಿಷ್ಟು ಕೆಲವು ಸೋಲ್ಗಳು ಪಾಠ ಕಲಿಸಿದೆ. ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ ಬನ್ನಿ ಫಸ್ಟ್. ಕ್ಯಾಶ್ ಐತಿ. ಯೂಟ್ಯೂಬ್ ನೋಡ್ತೀರಣ್ಣ? ನೋಡ್ರಿ, ನಂದು ಇದೆ ಸಿಂಪಲ್ ಕನ್ನಡಿಗ ಅಂತ. ಬಿಡ್ರಿ, ನಾವು ನೋಡ್ರಿ ಇಂಡಿಕೇಟರ್ ಎಲ್ಲ ಕ್ಲೀನ್ ಬಳಸ್ತೀವಿ. ಇವ್ರ ಅಂಕಲ್ ನೋಡ್ರಿ, ಕೆಲವು ಗೆಲುವುಗಳು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಮೂಡಿಸ್ತು. ಸಿಕ್ಕ ಹೊಸ ಸ್ನೇಹಿತರು, ನೋಡಿದ ಹೊಸ ಜಾಗಗಳು, ಕಲಿತ ಹೊಸ ಹೊಸ ವಿಷಯಗಳು ಎಲ್ಲವೂ ಈಗ ಒಂದು ಸುಂದರ ನೆನಪಷ್ಟೇ. ಥ್ಯಾಂಕ್ ಯು 2025 ನನ್ನನ್ನ ಸ್ಟ್ರಾಂಗ್ ಮಾಡಿದ್ದಕ್ಕೆ. ವೆಲ್ಕಮ್ 2026. ನಾನು ರೆಡಿ ಇದೀನಿ ಅಂತ ಹೇಳೋದಕ್ಕೆ. ನಿಜ ಹೇಳಿ, ಜನವರಿ 1, 2025 ನಿನ್ನೆ ಮೊನ್ನೆ ಆದಂಗ ಅನ್ಸ್ತಿಲ್ವಾ ನಿಮಗೆ? ಸೌಂಡ್ ಕೇಳಿಸ್ಕೊಳ್ಳಿ ನೀವು. ಆದ್ರೆ ಈ 365 ದಿನಗಳು ಏನಿದಾವೆ, ಏನೆಲ್ಲ ಆಗೋಯ್ತು ಅಲ್ವಾ? ನನ್ನ ಲೈಫಲ್ಲೂ ಈ ವರ್ಷ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ತುಂಬಾ ಪಾಠಗಳನ್ನ ಕಲ್ತೆ, ತುಂಬಾ ಮಿಸ್ಟೇಕ್ಸ್ ನ ಕಲ್ತೆ, ತುಂಬಾ ಅತ್ತೆ, ತುಂಬಾ ನಕ್ಕೆ, ಒಂದಿಷ್ಟು ಕಷ್ಟಗಳು ಬಂದ್ವು. ಆದ್ರೆ ಅದನ್ನ ಎದುರಿಸೋ ಧೈರ್ಯನೂ ಬಂತು. ನಗ್ತಾ ಅಳ್ತಾ ಕಲಿತಾ ಈ ವರ್ಷನ ಕಳೆದ್ವಿ. ನಿಮ್ಮ 2025 ಹೇಗಿತ್ತು? ಈ ವರ್ಷದ ನಿಮ್ಮ ಬೆಸ್ಟ್ ಮೆಮೊರಿ ಯಾವುದು ಅಂತ ಕೆಳಗಡೆ ಬಂದ್ಬಿಟ್ಟು ಒಂದೇ ಒಂದು ಕಮೆಂಟ್ ಹಾಕ್ಬಿಟ್ರಿ. ಹಳೆ ಬೇಜಾರನ್ನೆಲ್ಲ ಇಲ್ಲೇ ಬಿಟ್ಟು ಹೊಸ ಜೋಶ್ ಜೊತೆ 2026 ನ ವೆಲ್ಕಮ್ ಮಾಡೋಣ. ಆಸ್ ಎ ಮೋಟೋ ವ್ಲಾಗರ್ ಆಗಿ ನಾನು ಯೂಟ್ಯೂಬ್ ಫೀಲ್ಡಿಗೆ ಆಸ್ ಎ ಮೋಟೋ ವ್ಲಾಗರ್ ಇಂದ ಹೇಳ್ಬೇಕಂತಂದ್ರೆ, ಒಂದ್ ರೈಡ್ ಮುಗಿಸಿ ಬಂದಾಗ ಆಗೋ ಖುಷಿನೇ ಬೇರೆ ಅಲ್ವಾ? ಹಾಗೇನೆ 2025 ಅನ್ನೋ ಈ ಲಾಂಗ್ ರೈಡ್ ಅಲ್ಲಿ ಈಗ ಎಂಡ್ ಆಗ್ತಿದೆ. ಈ ವರ್ಷ ನನ್ನ ಬೈಕ್ ಚಕ್ರಗಳು ಎಷ್ಟು ಸುತ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ಲೈಫ್ ಮಾತ್ರ ಫುಲ್ ಸ್ಪೀಡಲ್ಲಿ ಓಡ್ತಾ, ಕೆಲವು ರಸ್ತೆಗಳು ಸ್ಮೂತ್ ಆಗಿದ್ವು, ಸಖತ್ ಮಜಾ ಬಂತು. ಇನ್ ಕೆಲವು ಕಡೆ ಲೈಫಲ್ಲಿ ಬಂದಂತ ಹಂಪ್ಸ್ಗಳು ಮತ್ತೆ ಹಾಟ್ ಪೋಲ್ಸ್ಗಳು ನನ್ನನ್ನ ಸ್ಲೋ ಮಾಡಿತ್ತು. ಆದ್ರೆ ನಾನು ಎಲ್ಲೆಲ್ಲೂ ನಿಲ್ಲಿಲ್ಲ. ಓಡ್ತಾ ಗೇರ್ ಚೇಂಜ್ ಮಾಡ್ತಿದ್ದೆ. ಇವಾಗ ಮೊನ್ನೆಯಿಂದ ಹೇಳ್ಬೇಕಂತಂದ್ರೆ, ಒಬ್ಬ ಆಸ್ ಡೈಲಿ ಬ್ಲಾಗರ್ ಆಗಿ ನಾನು ನನ್ನ ಪ್ರತಿ ದಿನದ ಕತೆ ನಿಮ್ ಜೊತೆ ಹಂಚ್ಕೊಂತಾ ಇದ್ದೀನಿ. ನನ್ ಖುಷಿ, ನನ್ ಕಷ್ಟ, ನನ್ ಟ್ರಾವೆಲ್ ಎಲ್ಲದ್ರಲ್ಲೂ ನೀವಿದ್ದೀರಾ. ನನ್ ಬ್ಲಾಗ್ಸ್ ನ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ 2025 ನ ರೇರ್ ವ್ಯೂ ಮಿರರ್ ತರ ನೋಡ್ತಾ ಅದನ್ನ ಅಲ್ಲೇ ಬಿಡ್ತಾ, ಇವಾಗ ಗಾಡಿಗಳಲ್ಲಿ ಹೆಂಗೆ ನಾವು ಪ್ರತಿ ಒಂದೊಂದಕ್ಕೂ ಹಂಪ್ಸ್ ಬಂದಾಗ ಒಂದ್ ಗೇರ್ ಹಾಕ್ತಿವಿ, ಹೈವೇ ಇದ್ದಾಗ ಒಂದ್ ಗೇರ್ ಹಾಕ್ತಿವಿ, ಖಾಲಿ ಇದ್ದಾಗ ಒಂದ್ ಗೇರ್ ಹಾಕ್ತಿವಿ, ಅದೇ ರೀತಿ ಗೇರ್ ಚೇಂಜ್ ಮಾಡ್ತಾ ಮತ್ತೆ ನೆಕ್ಸ್ಟ್ ಗೇರ್ಗೆ ಹಾಕ್ತಾ 2026 ಕಡೆ ಹೊರಡೋ ಟೈಮ್ ಬಂದಾಯ್ತು. ಹೊಸ ರಸ್ತೆಗಳು, ಹೊಸ ಜಾಗಗಳು ಕಾಯ್ತಿದಾವೆ. ಲೆಟ್ಸ್ ರೈಡ್ ಇನ್ ಟು 2026. 2026 ಅಲ್ಲಿ ಬರೋ ಎಲ್ಲಾ ತಿರುವುಗಳನ್ನ ಧೈರ್ಯವಾಗಿ ಎದುರಿಸೋಣ. ನಿಮ್ ಸಪೋರ್ಟ್ ಇದೇ ರೀತಿ ಇರ್ಲಿ. ಈ ವರ್ಷ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕೆ ಅಂತ ಹೇಳೋದಾದ್ರೆ, ಈ ವರ್ಷದಲ್ಲಿ ಯಾರ್ಯಾರು ಹೆಂಗೆ ಅಂತಾನು ಗೊತ್ತಾಯ್ತು, ನಾವ್ ಹೆಂಗಿರ್ಬೇಕಂತಾನು ಗೊತ್ತಾಯ್ತು, ನಮ್ ಜೊತೆ ಯಾರು ಇರ್ತಾರೆ ಅನ್ನೋದು ಗೊತ್ತಾಯ್ತು, ನಮ್ ಜೊತೆ ಯಾರು ಇರಲ್ಲ ಅನ್ನೋದು ಗೊತ್ತಾಯ್ತು. ಎಲ್ಲಾ ಬಿಟ್ಟು ನಾವ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ನಮ್ಮ ಏಮ್ಸ್ ಗಳು ಬೇರೆ, ನಮ್ಮ ಡ್ರೀಮ್ಸ್ ಗಳು ಬೇರೆ, ನಮ್ಮ ಅಚೀವ್ಮೆಂಟ್ ಗಳು ಬೇರೆ. ಆಸ್ ಒಬ್ಬ ನಾರ್ಮಲ್ ಪೀಪಲ್ ಆಗಿ ನಾನು ಯೂಟ್ಯೂಬಿಗೆ ಹಿಂದಿನ ವರ್ಷ ಎಂಟ್ರಿ ಕೊಡ್ತೀನಿ. ಹಿಂದಿನ ವರ್ಷ ಎಂಟ್ರಿ ಕೊಟ್ಟಾಗ ನನಗೆ ಏನು ಗೊತ್ತಿರಲಿಲ್ಲ, ಬೇಸಿಕ್ಸ್ ಗೊತ್ತಿರಲಿಲ್ಲ. ಯೂಟ್ಯೂಬ್ ಹೆಂಗ್ ಮಾಡೋದು, ಏನಕ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕೋದು ಹೆಂಗೆ, ಏನು ಗೊತ್ತಿರಲಿಲ್ಲ. ಬಟ್ ಆಸ್ ಎ ಮೋಟೋ ವ್ಲಾಗರ್ ಆಗಿ ನಾನು ಎಂಟ್ರಿ ಕೊಟ್ಟಿದ್ದು. ನಾನು ಇದನ್ನ ಯಾವ ವಿಡಿಯೋದಲ್ಲೂ ಹಂಚ್ಕೊಂಡಿಲ್ಲ, ಬಟ್ ಇದ್ರಲ್ಲಿ ಹಂಚ್ಕೊಳ್ತೀನಿ. ಯಾಕಂದ್ರೆ 2025 ಲಾಸ್ಟ್ ಎಂಡಿಂಗ್ ಅಲ್ವಾ, ಹಂಗಾಗಿ. ನಾನು ಯೂಟ್ಯೂಬರ್ ಆಗಿದ್ದೆ ಹೇಗೆ ಅಂದ್ರೆ, ಅಥವಾ ಯೂಟ್ಯೂಬ್ ಮಾಡಬೇಕು ಅಂತ ಅನ್ಸಿದ್ದೆ ಏನಕ್ಕೆ ಅಂದ್ರೆ, ನನಗೆ ನಾನು ಹಂಗೆ ಒಂದ್ಸತಿ ಯೂಟ್ಯೂಬ್ ತೆಗೆದು ವಿಡಿಯೋಸ್ ನೋಡ್ತಾ ಇದ್ದೆ. ನಮ್ಮ ಮನೇಲಿ ಫಸ್ಟ್ ಫೋನ್ ಇದ್ದಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ J2. ಆ ಫೋನ್ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತಾ ನೋಡ್ತಿದ್ದೆ. ಅದ್ರಲ್ಲಿ ಎಲ್ಲ ವಿಡಿಯೋಸ್ ಬರ್ತಿದ್ವು, ತುಂಬಾ ವಿಡಿಯೋಸ್. ಆಮೇಲೆ ಎಷ್ಟೋ ಜನಕ್ಕೆ ಅವಾಗೇ ಎಷ್ಟೋ ಜನ ಯೂಟ್ಯೂಬರ್ಸ್ ಆಗಿದ್ರು ಆಲ್ರೆಡಿ. ಅವರಿಗೆಲ್ಲ ಫ್ಯಾನ್ ಬೇಸ್ ನೋಡಿ, ಅಥವಾ ಅವರಿಗೆಲ್ಲ ಒಂದು ಎಲ್ಲೇ ಹೋದ್ರು ಐಡೆಂಟಿಫೈ ಮಾಡೋದ್ ನೋಡಿ, ನನಗೆ ಆ ಪ್ರೀತಿ ಬೇಕು ಅನಿಸ್ತು. ನಾನು ಎಲ್ಲೇ ಹೋದ್ರು ನನ್ನ ಐಡೆಂಟಿಫೈ ಮಾಡ್ಬೇಕು, ನನ್ನ ಐಡೆಂಟಿಟಿನ ನಾನು ಒಂದು ಕ್ರಿಯೇಟ್ ಮಾಡ್ಲೇಬೇಕು ಜನಕ್ಕೆ. ಎಲ್ಲೋ ಒಂದ್ ಕಡೆ ಕಾರ್ಪೊರೇಟ್ ಕಂಪ್ನಿಲಿ ಎಲ್ಲೋ ಒಂದೇ ಒಂದ್ ಮೂಲೆಗೆ ಅಥವಾ ಒಂದು 4 ಗೋಡೆಗಳಿಗೆ ಸೀಮಿತ ಆಗಿ ಇದ್ರೆ ಚೆನ್ನಾಗಲ್ಲ ಅಂತ ಅನಿಸ್ತು. ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಲೇಬೇಕು ಅಂತ ಯೂಟ್ಯೂಬಿಗೆ ಬಂದೆ. ಬಟ್ ಈ ವರ್ಷದಲ್ಲಿ ನನ್ನ ಎಫರ್ಟ್ ನಾನು ಹಾಕಿಲ್ಲ ಅಂತ ನಾನು ಎಲ್ಲೆಲ್ಲೂ ಹೇಳೋದಿಲ್ಲ. ಯಾಕಂದ್ರೆ ನಾನು 100% ಅಲ್ಲ 200% ಎಫರ್ಟ್ ನಾನು ಹಾಕಿದೀನಿ. ಬಟ್ ಏನು ಅಂತಂದ್ರೆ, ನನಗೆ ಸಪೋರ್ಟ್ ಸಿಗ್ಲಿಲ್ಲ ಅನ್ನೋದು ಮಾತ್ರ ನನಗೊಂದು ಬೇಜಾರೈತೆ. ಬೇಜಾರನ್ನೆಲ್ಲ ಬಿಟ್ಟು 2026 ಅಲ್ಲಿ 200 ಅಲ್ಲ 500% ಎಫರ್ಟ್ ಹಾಕ್ತೀನಿ ನಿಮಗೋಸ್ಕರ. ಪ್ರತಿ ದಿನ, ಪ್ರತಿ ಡೇ ಕೂಡ ಡೈಲಿ ಬ್ಲಾಗ್ಸ್ ಹಾಕ್ತೀನಿ. ಅಥವಾ ಆಸ್ ಎ ಮೋಟೋ ವ್ಲಾಗರ್ ಆಗಿ ನಾನು ಎಂಟ್ರಿ ಕೊಟ್ಟಿದ್ರಿಂದ ಮೋಟೋ ವ್ಲಾಗರ್ ತರನು ವಿಡಿಯೋಸ್ ಮಾಡ್ತಿರ್ತೀನಿ, ಅಥವಾ ಬೈಕ್ ರಿವ್ಯೂ ಮೇಲೆ ವಿಡಿಯೋಸ್ ಮಾಡ್ತಿರ್ತೀನಿ, ಟೆಕ್ ಇನ್ಫಾರ್ಮೇಶನ್ ಅಪ್ಡೇಟ್ ಕೊಡ್ತಿರ್ತೀನಿ. ಯಾವುದೇ ರೀತಿ ಇದ್ರು ಅನ್ಬಾಕ್ಸಿಂಗ್ ವಿಡಿಯೋಸ್ ಗಳನ್ನ ಮಾಡ್ತಿರ್ತೀನಿ. ಯಾವ್ದಾದ್ರು ಹೊಸ ಪ್ರಾಡಕ್ಟ್ ನಾನ್ ತಗೊಳ್ದ್ರೆ
ನಾನ್ ತಗೊಂಡ್ರೆ ಆ ಪ್ರಾಡಕ್ಟ್ ನನಗ್ ಚೆನ್ನಾಗ್ ಅನ್ಸಿದ್ರೆ ಅಂತವ್ ಮಾತ್ರ ನಾನ್ ಮಾಡೋದು ಅನ್ಬಾಕ್ಸಿಂಗ್ ಆಗ್ಲಿ ಮತ್ತೆ ಅದ್ರದ್ದು ರಿವ್ಯೂಸ್ ಗಳಾಗ್ಲಿ. ಹಂಗ್ ನೋಡಿದ್ರೆ ಇತ್ತೀಚೆಗಂತೂ ತುಂಬಾ ಪ್ರಾಡಕ್ಟ್ಸ್ ಗಳನ್ನ ತರಿಸ್ಕೊಂಡೆ ನಾನು. ಬಟ್ ಯಾವ ಪ್ರಾಡಕ್ಟ್ ಇದು ನಾನು ರಿವ್ಯೂ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ. ನಾನೊಬ್ಬ ಟೆಕ್ ಅಪ್ಡೇಟ್ ಅಲ್ಲ, ಮತ್ತೆ ಒಬ್ಬ ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡೋನಲ್ಲ ನಾನು. ನಾನು ಆಸ್ ಎ ಮೋಟೋ ವ್ಲಾಗರ್ ಆಗಿ ಬಂದಿದ್ದು ಬಿಟ್ರೆ ಬೈಕ್ ರಿವ್ಯೂ ಮಾಡ್ಬೇಕಂತ ಬಂದಿದ್ದು ಅವಷ್ಟೇ, ಅವೆರಡರಲ್ಲೇ ಇರ್ತೀನಿ. ಅಥವಾ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ. ಇವೆಲ್ಲ ಇಟ್ಕೊಂಡ್ ಬಂದಿದ್ದು ನನಗೆ ಇದರಿಂದ ನನಗೆ ದೊಡ್ಡ ಕನ್ಸಿತ್ತು. ನನ್ನ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಲೇಬೇಕು. ನನಗೆ ಎಲ್ಲೇ ಹೋದ್ರು ನನಗೆ ಜನ ಕರೆದು ಸಿಂಪಲ್ ಕನ್ನಡಿಗ ಅಂತ ಮಾತಾಡ್ಸೋಂತ ಒಂದು ಪ್ರೀತಿ ಬೇಕು ಅಂತ ಅನಿಸ್ತು ನನಗೆ. ಆ ಪ್ರೀತಿ ನನಗೆ ಸಿಗ್ಬೇಕಂತ ಬಂದಿದ್ದು. ಈ ರೀತಿ ಪ್ರೀತಿಗಾಗಿ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು ಅಂತಾನೆ ಹೇಳ್ತೀನಿ. ಜೊತೆಗೆ ನೀವು 10 ನಿಮಿಷ ಅಥವಾ ನನ್ನ ವಿಡಿಯೋಸ್ ಗಳಲ್ಲಿ ನೀವು 8 ರಿಂದ 9 ನಿಮಿಷ ಅಷ್ಟೇ ಇರುತ್ತೆ ನನ್ನ ವಿಡಿಯೋಗಳು. 8 ರಿಂದ 9 ನಿಮಿಷ ನೀವು ನಿಮ್ ಟೈಮ್ ನ ನನಗೆ ಕೊಟ್ಟು ನೋಡ್ತೀರಾ ಅನ್ನೋದಾದ್ರೆ ನಿಮಗೆ ಒಂದ್ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ಎಷ್ಟೋ ಕಂಟೆಂಟ್ ಮೇಲೆ ವಿಡಿಯೋ ನಾನು ಮಾಡಿರೋದು. ತುಂಬಾ ಕಂಟೆಂಟ್ ಲೆಸ್ ವಿಡಿಯೋಸ್, ತುಂಬಾ ವಿಡಿಯೋಸ್ಗಳು ನಂದ್ರಲ್ಲಿ ಕಂಟೆಂಟ್ ಲೆಸ್ ಆಗಿ ಇಲ್ಲೇ ಇಲ್ಲ ವಿಡಿಯೋಸ್ಗಳು. ಎಲ್ಲೇ ನೋಡಿದ್ರು ನೀವು ಯಾವ್ದಾದ್ರು ಒಂದ್ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿರ್ತೀನಿ. ಯಾರೇ ಆಗ್ಲಿ ವಿಡಿಯೋನ ಒತ್ತಿದ್ಮೇಲೆ ಸ್ಟಾರ್ಟಿಂಗ್ ಇಂದ ಹಿಡಿದು ಈ ಎಂಡ್ ಪಾಯಿಂಟ್ ತನಕ ನೋಡ್ಬೇಕು. ಯಾಕಂದ್ರೆ ಎಲ್ಲಿ ಕಂಟೆಂಟ್ ಬಗ್ಗೆ ನಾವು ಹಾಕಿರ್ತೀವೋ, ಎಲ್ಲಿ ಇನ್ಫಾರ್ಮೇಶನ್ ನಾವು ಹಾಕಿರ್ತೀವೋ ನಮಗೆ ಗೊತ್ತಿರಲ್ಲ. ನಿಮಗೆ ಗೊತ್ತಾಗಬೇಕು ಅಂದ್ರೆ ಆ ಇನ್ಫಾರ್ಮೇಶನ್, ಆ ಕಂಟೆಂಟ್ ಏನು ಅಂತ ಹೇಳಿ ನೀವು ಲಾಸ್ಟ್ ತನಕ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಏನ್ ಕಂಟೆಂಟ್ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಈಸಿ ಆಗುತ್ತೆ. ಅದು ಬಿಟ್ಟು ನೀವು ಸ್ಟಾರ್ಟಿಂಗ್ ಒನ್ ಮಿನಿಟ್ ಅಥವಾ 2 ಮಿನಿಟ್ಸ್ ನೋಡಿ ವಿಡಿಯೋನ ಡಿಸೈಡ್ ಮಾಡಬಾರ್ದು. ಇಂಗ್ಲಿಷ್ ಅಲ್ಲಿ ಮಾತಿದೆ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳಿ. ಅದೇ ರೀತಿ ಮೇಲೆ 1 ನಿಮಿಷನ ಅಥವಾ 2 ನಿಮಿಷನ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಬಿಟ್ರೆ ಅಥವಾ ಕ್ಯಾನ್ಸಲ್ ಮಾಡ್ಬಿಟ್ರೆ ನಮಗೆ ವ್ಯೂಸ್ ಬರುತ್ತೆ, ವ್ಯೂಸ್ ಬರಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸೋದೆ ಅವಾಗ ನಮ್ ಕಂಟೆಂಟ್ ನೋಡಿ ತಾನೆ. 1 ನಿಮಿಷ 2 ನಿಮಿಷಗಳಲ್ಲಿ ಏನು ಕಂಟೆಂಟ್ ಗೊತ್ತಾಗಲ್ಲ ನಿಮಗೆ. 8 ರಿಂದ 9 ನಿಮಿಷ ನಾವು ಹಾಕೋ ಪ್ರತಿ ವಿಡಿಯೋಗಳೆಲ್ಲ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಕಂಟೆಂಟ್ ನಾವ್ ಏನ್ ಮಾಡ್ತಿದೀವಿ, ಏನ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಅಂತ. ಅವಾಗ ನಿಮಗೆ ಅನ್ಸುತ್ತೆ ಸಪೋರ್ಟ್ ಮಾಡ್ಬೇಕು ಮಾಡ್ಬಾರ್ದು ಅಂತ ಹೇಳಿ. ಅವಾಗ ಡಿಸೈಡ್ ಮಾಡ್ಬೇಕು. ಅದು ಬಿಟ್ಟು ನೀವು ಎಷ್ಟೋ ಜನ ಬಂದೋದ್ರು ಅಷ್ಟಲ್ಲಂತೂ ತುಂಬಾನೇ ಆಗೋದು. ಅದ್ರಲ್ಲೂ ಎಕ್ಸ್ಪೆಷಲಿ ಅಂತ ಅಂದ್ರೆ ನಮ್ಮ RCB ವಿನ್ ಆಗಿದ್ದು ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಇದೆ ಅಂತಾನೆ ಹೇಳ್ಬೋದು ನನಗೆ. ನಿಮ್ಮ ಮೆಮೊರೇಬಲ್ ಡೇ ಯಾವುದು ಅಥವಾ ಮೆಮೊರೇಬಲ್ ಮೂಮೆಂಟ್ ಯಾವುದು ಅಂತ ಹೇಳಿ, ಅಥವಾ ಇನ್ನೊಂದು ನಿಮ್ಮ ವರ್ಸ್ಟ್ ಮೂಮೆಂಟ್ ಯಾವುದು, ನಿಮ್ಮ ವರ್ಸ್ಟ್ ಡೇ ಯಾವ್ದು ಅಂತಾನೆ ಹೇಳ್ರಿ. ಒಂದು ಕಮೆಂಟ್ ಹಾಕ್ರಿ ಕೆಳಗೆ. ನನ್ನ ವರ್ಸ್ಟ್ ಡೇ ನನಗೆ ತುಂಬಾ ಇದಾವೆ ಈ ವರ್ಷ. ಬಟ್ ಆದ್ರೆ ಅವೆಲ್ಲ ಇಲ್ಲೇ ಬಿಟ್ಟು ನಾನು ಅವೆಲ್ಲ ಒಂದು ಸುಂದರ ನೆನಪುಗಳಾಗಿ ನಾನು ತಗೊಂಡು 2026 ನ ವೆಲ್ಕಮ್ ಮಾಡಕ್ ರೆಡಿ ಆಗಿದ್ದೀನಿ. ನೀವು ಕೂಡ ರೆಡಿ ಆಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ. ಇದೊಂದು ಸ್ಪೆಷಲ್ ಬ್ಲಾಗ್ ಟೈಪ್ ಆಗಿತ್ತು. ಕೆಲವೊಂದು ವಿಡಿಯೋಗಳು ನನಗೆ ಸ್ಪೆಷಲ್ ಅನ್ಸಿದ್ವು ಅಂತ ವಿಡಿಯೋಗಳು ಮಾತ್ರ ಸೇರಿಸಿದೀನಿ. ಬಟ್ 2026 ಅಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಡೈಲಿ ವಿಡಿಯೋಸ್ ಹಾಕ್ತೀನಿ. ಡೈಲಿ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಆಮೇಲೆ ಕನ್ಸಿಸ್ಟೆಂಟ್ ನ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಮತ್ತೆ ಮೇಂಟೈನ್ ಮಾಡ್ತಾ ಇರ್ತೀನಿ. ನಿಮ್ ಸಪೋರ್ಟ್ ಮಾತ್ರ ನಿಮ್ಗೆ ಬೇಕೇ ಬೇಕು ಅಂತ ನಾನು ಹೇಳೋದು. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತೀನಿ. 2026 ಅಲ್ಲಿ ಹೊಸ ವಿಡಿಯೋ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ಹೊಸ ವಿಡಿಯೋ ಯಾವ್ದಾಗಿರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಬಾಯ್ ಬಾಯ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಸೈನಿಂಗ್ ಆಫ್ ಯುವರ್ ಸಿಂಪಲ್ ಕನ್ನಡಿಗ. ಮತ್ತೆ ವಾಪಸ್ ಬರೋಣ.